ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ತೊಂಡೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಪದಾರ್ಥಗಳನ್ನೋದನ್ನು ನಾವು ನೋಡೋಣ. ಆದರೆ ಇದು ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಬೇಳೆ ಸಾರು. ಓಕೆನಾ ಫ್ರೆಂಡ್ಸ್? ಆದರೆ ಒಂದು ಸಲ ಟ್ರೈ ಮಾಡಿ. ಆದರೆ ಇದಕ್ಕೆ ಏನೇನು ಬೇಕು ಐಟಮು ಅನ್ನೋದನ್ನು ನೋಡೋಣ. ಫ್ರೆಂಡ್, ಇವತ್ತು ನಾನು ತೊಂಡೆಕಾಯಿ ಹಾಕಿ ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಫಸ್ಟ್ ನಾವು ಕುಕ್ಕರ್ಗೆ ಬೇಳೆನ ಬೇಯಿಸ್ಕೋಬೇಕು. ಅದಾದಮೇಲೆ ಹೇಳ್ತೀನಿ. ಫಸ್ಟ್ ಪದಾರ್ಥಗಳು ನೋಡ್ಕೊಳ್ಳೋಣ. ಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ತೊಂಡೆಕಾಯಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕಾಯಿ ತುರಿ. ಇದಿಷ್ಟೇ. ಫಸ್ಟು ನಾವು ಈಗ ಬೇಳೆನ ಕೂಗಿಸ್ಕೋಬೇಕು. ಬೇಳೆ ಕೂಗಿಸ್ಕೊಳ್ಳೋಣ. ಫ್ರೆಂಡ್, ಬೇಳೆ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಟೊಮೊಟೊ ಒಂದೇ ಹಾಕೋತಾರದು, ಅದೊಂದು ಹಾಕೊಂಡು ಕೂಗಿಸ್ಕೊತಾ ಇದ್ದೀನಿ. ಫ್ರೆಂಡ್, ಟೊಮೊಟೊ, ನೀರು, ಬೇಳೆ ಇದಿಷ್ಟು ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೇಯುತ್ತೆ. ಇದು ಕೂಗಕ್ಕಿಡೋಣ. ಫ್ರೆಂಡ್, ಕೂಗಕ್ಕಿಟ್ಟಿದ್ದೀನಿ. ಒಂದು 3 ವಿಷಲ್ ಕೂಗಲಿ ಇದು. ಫ್ರೆಂಡ್, ಬೇಳೆ ಸಾಂಬಾರು ಪುಡಿನೂ ಹಾಕೋಬೇಕು. ಓಕೆನಾ ಫ್ರೆಂಡ್? ಬನ್ನಿ, ಕೂಗಿದೆ. ಇದು ವಿಷಲ್ ಕೂಗಿದೆ ನೋಡಿ. ಇದು ಮಂತಲ್ಲಿ ನಾವು ಕಡ್ಕೋಬೇಕು ನಾವು. ಓಕೆನಾ? ಇದು ಮಂತಲ್ಲಿ ಕಡ್ದಾಗಿದೆ ಫ್ರೆಂಡ್. ಇವಾಗ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಯಾಕೆ ಇವೆಲ್ಲ ಹಾಕಲಿಲ್ಲ ಅಂದರೆ ಚೆನ್ನಾಗಿ ಅದು ಮಿಕ್ಸ್ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇವಾಗ ಹಾಕ್ಕೊಂಡಿದ್ದೀನಿ. ತೊಂಡೆಕಾಯಿನೂ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಖಾರದ ಪುಡಿ, ಬೇಳೆ ಸಾಂಬಾರು ಪುಡಿ ಹಾಕ್ಕೋಬೇಕು. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಳ್ಳುಪ್ಪು ಹಾಕೋಬೇಕು. ಹಳ್ಳುಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆ ಫ್ರೆಂಡ್, ನೋಡಿ ನಾನು ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಉಪ್ಪು ಖಾರ ಎಲ್ಲ ಟೇಸ್ಟ್ ಮಾಡಿಬಿಟ್ಟು 1-2 ವಿಷಲ್ ಕೂಗಿಸಿ. ಓಕೆನಾ ಫ್ರೆಂಡ್? ಎಲ್ಲ ಕೂಗಿದೆ, ಇದು ವಿಷಲ್ ಆಗಿದೆ ನೋಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾವು. ಫ್ರೆಂಡ್, ಎಣ್ಣೆ ಕಾಯಕ್ಕಿಟ್ಟಿದೆ, ಕಾದಿದೆ. ಈಗ ಸಾಸಿವೆ ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ಹಿಂಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಿಂಗು. ಇದೆಲ್ಲ ಚೆನ್ನಾಗಿ ಕಾದಿದೆ. ಇವಾಗ ನಾನು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಓಕೆ ಆದರೆ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ. ಬೇಳೆ ಸಾಂಬಾರು, ತೊಂಡೆಕಾಯಿ ಬೇಳೆ ಸಾಂಬಾರು. ಓಕೆನಾ ನೋಡಿ. ಓಕೆ, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಯಿ ಹಾಕೋತಾ ಇದ್ದೀನಿ. ಫ್ರೆಂಡ್, ಇದೊಂದು ಮಳ್ಳು ಬರಬೇಕು. ಫ್ರೆಂಡ್, ಇದೆಲ್ಲ ಒಂದು ಮಳ್ಳು ಬರಲಿ ಚೆನ್ನಾಗಿ. ಓಕೆನಾ? ಹೇಗಾಗಿದೆ ಅಂತ ನೋಡೋದಾ? ನೋಡಿ, ಇದೆಲ್ಲ ಒಂದು ಮಳ್ಳು ಬಂದಿದೆ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ಒಂದು ಸಲ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್. ಓಕೆ ಬಾಯ್.